ಹಂಗ ಯಾವ್ದೋ ಒಂದು ಸೈಜ್ಗೆ ಹಾಕ್ಬಿಟ್ಟು ಬೇರೆ ಸೈಜ್ ತಡಿ ಆ ಥರದ್ದು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ 2 ಮಂತ್ಸಿಂದ ಮಕ್ಕಳಿಗೆಲ್ಲ ರಜಾ ಇತ್ತು. ನಾವು ಕೂಡ ಆರಾಮಾಗಿದ್ವಿ. ಇವಾಗ ಎಲ್ಲ ಮಕ್ಕಳಿಗೂ ಸ್ಕೂಲ್ ಎಲ್ಲ ರೀಓಪನ್ ಆಗಿದೆ. ಕೆಲವು ಮಕ್ಕಳಿಗಂತೂ ಮೇ ಎಂಡಿಂದನೇ ಸ್ಟಾರ್ಟ್ ಆಗಿರುತ್ತೆ. ಬಟ್ ನನ್ನ ಮಕ್ಕಳಿಗೆ ಈಗ 3-4 ಡೇಸಿಂದ ಸ್ಟಾರ್ಟ್ ಆಗಿದೆ. ಸೊ ವೀಕೆಂಡ್ಸಲ್ಲಿ ಅವ್ರ ಪಪ್ಪಾಗೆ ರಜಾ ಇರುತ್ತೆ. ಅದಕ್ಕೆ ಆವಾಗ ಬುಕ್ಸ್ಗೆಲ್ಲ ಇಬ್ಬರು ಸೇರಿಕೊಂಡು ರ್ಯಾಪರೆಲ್ಲ ಹಾಕಿ ಸ್ಟೆಪ್ಪಲ್ಲು ಲೇಬಲ್ ಎಲ್ಲ ಹಾಕಿ ಅವ್ರ ಹೆಸರೆಲ್ಲ ಬರೆದ್ವಿ. ಏನಿಲ್ಲ ಅಂದರೂ ಫುಲ್ ಡೇ ಅದೇ ಕೆಲಸನೇ ಆಗೋಯ್ತು. ಆ್ಯಂಡ್ ಅದರದ್ದು ನೆಕ್ಸ್ಟ್ ಡೇ ಮಕ್ಕಳಿಗೆ ಸ್ಕೂಲಲ್ಲೇ ಬ್ಯಾಗ್ಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ಎಲ್ಲ ಬುಕ್ಸ್ನೆಲ್ಲ ಜೋಡಿಸಿ ಮತ್ತು ಪೆನ್ಸಿಲ್ ಬಾಕ್ಸಿಗೆ ಪೆನ್ಸಿಲೆಲ್ಲ ಹೊಸ ಪೆನ್ಸಿಲ್ ರಬ್ಬರ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೆ. ಆ್ಯಂಡ್ ಅವ್ರ ಬ್ಯಾಗ್ ಮೇಲೂ ಅವ್ರ ಹೆಸರನ್ನ ಬರಿಬೇಕು. ಅವ್ರ ಸ್ಕೂಲಲ್ಲಿ ಹೇಳಿರ್ತಾರೆ. ಸೊ ಅದೇ ರೀತಿ ಎಲ್ಲ ಜೋಡಿಸ್ತಾ ಇದ್ದೆ. ನೆಕ್ಸ್ಟ್ ಡೇಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರಿಗೆ ಸ್ಕೂಲ್ ಸ್ಟಾರ್ಟ್ ಆಗಲ್ಲ, ನಮಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ ಅನಿಸ್ಬಿಡುತ್ತೆ. ಸೊ ಇವೆಲ್ಲ ನಾವು ನಮ್ಮ ಮಕ್ಕಳಿಗೆ ರೆಡಿ ಮಾಡ್ತಾ ಇದ್ದಾಗ ನನಗೆ ನನ್ನ ಚೈಲ್ಡ್ಹುಡ್ ಡೇಸ್ ಜ್ಞಾಪನ ಬರುತ್ತೆ. ನಾವು ಚಿಕ್ಕವರಿದ್ದಾಗ ನಮ್ಮ ಡ್ಯಾಡಿ ಮಮ್ಮಿನೂ ಕೂಡ ಇದೇ ರೀತಿ ಬುಕ್ಸ್ಗೆಲ್ಲ ಬೈಂಡ್ ಹಾಕೋದು, ಎಲ್ಲ ಜೋಡಿಸೋದು, ಮತ್ತು ನಮ್ಮನ್ನು ಫಸ್ಟ್ ಡೇ ಸ್ಕೂಲಿಗೆ ಹೋಗಿ ಕರ್ಕೊಂಡು ಹೋಗಿ ಬಿಟ್ಟು ಬರೋದು, ಅದೆಲ್ಲ ನನಗೆ ಜ್ಞಾಪನ ಬರ್ತಾಯಿತ್ತು. ಆ್ಯಂಡ್ ಅದನ್ನು ಕೂಡ ನಮ್ಮ ಹಸ್ಬೆಂಡ್ಗೂ ಕೂಡ ಹೇಳ್ತಾ ಇದ್ದೆ. ಸೊ ಅದರದ್ದು ನೆಕ್ಸ್ಟ್ ಡೇ ನಮ್ಮತ್ತೆ ತಿಂಡಿಗೆ ಉಪ್ಪಿಟ್ಟಿಗೆ ರವೆ ಎಲ್ಲ ಹುರಿತಾಯಿದ್ರು. ಆ್ಯಂಡ್ ಆ್ಯಸ್ ಯೂಶ್ವಲ್ ನಾನು ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಮಾಡಿದೆ. ಸೊ ಗ್ರೀನ್ ಟೀಯಿಂದ ಆ್ಯಂಡ್ ಮಕ್ಕಳಿಗೆ ಬಾಟಲ್ಗೆ ನೀರೆಲ್ಲ ಹಾಕ್ತಾಯಿದ್ದೆ. ಯೂಶ್ವಲಿ ನನ್ನ ಮಕ್ಕಳು ಬಾಟ್ಲಿಗೆ ಫುಲ್ ನೀರನ್ನ ತುಂಬಿಸಲ್ಲ, ಯಾಕೆಂದರೆ ಅವರೆಲ್ಲ ಬಿಟ್ಕೊಂಬರ್ತಾರೆ ಅಂತ ಅರ್ಧ ಹಾಕ್ತೀನಿ. ಎದ್ದೇಳ್ರಿ ಚಿನಿ, ಎದ್ದೇಳಪ್ಪ, ಸ್ಕೂಲು ಉಂಡು ಚಿನಿಮಾ ಅದಳ ಎದ್ದೇಳಪ್ಪ. ಸರಿ ಚಿನಿ ಎದ್ದೇಳಪ್ಪ, ಸ್ಕೂಲ್ಗೆ ಹೋಗ್ಬೇಕು. ಎದ್ದೇಳ್ರಿ. ಸ್ಕೂಲೆಲ್ಲ ಸ್ಟಾರ್ಟ್ ಆದರೆ ಅವ್ರನ್ನ ಎಬ್ರಿಸೋದೇ ನನಗೊಂದು ದೊಡ್ಡ ಟಾಸ್ಕು. ಸೊ ಎಬ್ರಿಸಿ ಅವ್ರಿಗೆ ಬ್ರಷ್ ಮಾಡಿಸಿ ಆಮೇಲೆ ನಾನು ರಾಗಿ ಸರಿನ ಪ್ರಿಪೇರ್ ಮಾಡಿ ಅವರಿಬ್ರಿಗೂ ತಿನ್ನಿಸೋದು ಇನ್ನೊಂದು ದೊಡ್ಡ ಟಾಸ್ಕು ನನಗೆ. ಯಾಕೆಂದರೆ ಅಲ್ಲೇ ಇಬ್ಬರು ಫೈಟಿಂಗ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಎಲ್ಲರ ಮನೆಯಲ್ಲೂ ಇದೇ ಥರನಾ ಅಥವಾ ನನ್ನ ಮನೇಲೇ ಇದೇ ಥರ ಫೈಟಿಂಗು ಮಕ್ಕಳದು ಅಂತ ಗೊತ್ತಿಲ್ಲ. ಸೊ ನನಗೆ ಫಸ್ಟ್ ತಿನ್ಸು ಅಂತ ಸೊ ಏನೋ ಒಂದು ರೀಸನ್ ಹೇಳಿ ಇವತ್ತು ನಿನಗೆ ತಿನ್ನಿಸ್ತೀನಿ, ನಾಳೆ ಅವಳಿಗೆ ತಿನ್ನಿಸ್ತೀನಿ ಫಸ್ಟು ಅಂತ ಹೇಳಿ ಅವ್ರಿಗೆ ತಿನ್ನಿಸಿ ಸ್ನಾನ ಮಾಡ್ಸೋಕ್ಕೆ ಕಳಿಸ್ತೀನಿ. ವೆರಿ ಗುಡ್, ಸೂಪರ್. ನಮ್ಮ ಅತ್ತೆ ಇದ್ದರೆ ಅವರೇನೆ ಮಕ್ಕಳಿಗೆ ಸ್ನಾನ ಎಲ್ಲ ಮಾಡಿಸ್ತಾರೆ. ನಾನು ಅವ್ರಿಗೆ ಬಟ್ಟೆ ಎಲ್ಲ ಹಾಕಿ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬರ್ತೀನಿ. ನಮ್ಮ ಅತ್ತೆ ಇಲ್ಲ ಅಂದರೆ ನನಗೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಯಾಕೆಂದರೆ ಸ್ನಾನ ಮಾಡಿಸ್ಬೇಕು, ತಿನ್ನಿಸ್ಬೇಕು, ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬರಬೇಕು. ಕೆಲವೊಂದು ಸತಿ ನನ್ನ ಹಸ್ಬೆಂಡು ರೆಡಿ ಮಾಡ್ತಾರೆ ಮಕ್ಕಳನ್ನ, ನಾನು ಹೋಗಿ ಬಿಟ್ಟು ಬರ್ತೀನಿ. ಅವರು ವರ್ಕ್ ಫ್ರಮ್ ಹೋಮ್ ಇದ್ದರೆ ರೆಡಿ ಮಾಡ್ತಾರೆ. ಆಫೀಸ್ಗೆ ಹೋಗೋದಾದರೆ ಎಲ್ಲ ಒಂದೇ ಟೈಮಿಗೆ ಹೋಗ್ತಾರೆ. ಕಾಪಾಡಪ್ಪ, ನಾನು ಪೊಲೀಸ್ ಆಗ್ತೀನಿ. ನೀನೇನಾಗ್ತೀಯ? ಓ, ಪೊಲೀಸು ಡಾಕ್ಟರ್ ಎರಡು ಆಗ್ತಾರೆ. ಸರಿ ಬನ್ನಿ, ಆಯಿತು. ಥ್ಯಾಂಕ್ ಯು. ಓಕೆ, ಸೂಪರ್. ಎರಡೂ ಆಗ್ತೀರಾ ನೀವು? 2 ಆಗ್ತೀರಾ? ಅವ್ರ ಅಜ್ಜಿ ಇದ್ದರೆ ಇಬ್ಬರು ಮೊಮ್ಮಕ್ಕಳು ಅಜ್ಜಿಗೆ ಮುತ್ತು ಕೊಟ್ಟು ಬಾಯಿ ಮಾಡೇ ಬರೋದು. ಫಸ್ಟ್ ಡೇ ಸ್ಕೂಲ್ಗೆ ಹೋಗು. ಅವ್ರವರೇ ಶೂಸ್ ಹಾಕೊತಾ ಇದ್ದಾರೆ. ಗುಡ್. ಗುಡ್ ಗರ್ಲ್ಸ್. ಓಕೆ, ಇವಾಗ ದೊಡ್ಡವರಾಗಿದ್ದೀರಾ.
ಬಾಯ್ ಬಾಯ್ ಚಿನಿ. ಅದೇ ತಾತ ಇದಾರಲ್ಲ ಅವರ ಮೊಮ್ಮಗ, ಅವರಿಗೆ ಸೋಮವಾರದಿಂದ ಅಂತ. ಇವಾಗ ಅದನ್ನ ಇಡ್ತಾ ಇದ್ದೀರಾ ಸಾಂಬಾರಿಗೆ? ಅದೇ ಇದನ್ನ ಬೇಯಿಸಕ್ಕೆ ಇದನ್ನ ಹಾಕೊಂಡ್ರೆ ಅಲ್ವಾ ಕಾಳು? ಕಾಳು ಒಳ್ಳೆದ. ಬೆಂದಾದ್ಮೇಲೆ ಇದು ಬೇಯಿಸಿದ್ರೆ ಸೊ ನಮ್ಮತ್ತೆ ಸಾಂಬಾರಿಗೆ ಏನೇನು ಬೇಕೋ ಎಲ್ಲ ಹೆಚ್ಚೋದು ಬೇಯಿಸೋದು ಎಲ್ಲ ಮಾಡಿ ಉಪ್ಪಿಟ್ಟು ಸತ ರೆಡಿ ಮಾಡಿದರು. ಸೊ ನನಗೆ ಬಿಸಿ ಬಿಸಿ ಉಪ್ಪಿಟ್ಟನ್ನ ತಿನ್ನಬೇಕು. ಸೊ ಇಬ್ಬರು ಕುತ್ಕೊಂಡು ತಿಂದ್ಕೊಂಡು ಮಾತಾಡ್ತಾ ಇದ್ವಿ. ಆ್ಯಂಡ್ ಸ್ನ್ಯಾಕ್ಸ್ ಟೈಮು ಕೂಡ ಆಗಿತ್ತು. ನಾನು ಮಕ್ಕಳಿಗೆ ಸ್ನ್ಯಾಕ್ಸ್ ಬ್ರೇಕಿಗೆ ಮತ್ತೆ ಹೋಗಿ ಸ್ನ್ಯಾಕ್ಸ್ ಬ್ಯಾಗ್ನ ಕೊಟ್ಟು ಬರ್ತೀನಿ. ಅದಕ್ಕೆ ಅವ್ರಿಗೆ ಆ್ಯಪಲ್ಲು ಕಟ್ ಮಾಡಿ ಮತ್ತು ಮಕಾನನ ಕೂಡ ಮಾಡಿ ಕೊಟ್ಟು ಬಂದೆ. ಇದೊಂಥರ ಪಾಪ್ಕಾರ್ನ್ ಥರ ಇರುತ್ತೆ. ಸೇಮ್ ಪಾಪ್ಕಾರ್ನ್. ಇದೇನಿಲ್ಲ, ಇದೊಂಚೂರು ಉಪ್ಪು ಖಾರ ಹಾಕ್ಬೇಕು ಇದಕ್ಕೆ. ಮಕಾನ ಅಂತ ತುಂಬಾನೇ ಒಳ್ಳೇದು ಅಂತ. ಕಾಸ್ಟ್ಲಿ. ಅಷ್ಟು ಪ್ಯಾಕೆಟ್ಗೆ 200 ರೂಪಾಯಿ, 180. ನಾನು ಸತ ನನ್ನ ಮಕ್ಕಳಿಗೆ ಈ ಸಲಿಯಿಂದ ಮಕಾನನ ಬಾಕ್ಸಿಗೆ ಹಾಕ್ಕೊಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಅತ್ತೆ ಕೂಡ ಫಸ್ಟ್ ಟೈಮ್ ನೋಡಿದರು, ಅದಕ್ಕೆ ಅವ್ರಿಗೆ ಇದು ಪಾಪ್ಕಾರ್ನ್ ಥರ ಇರುತ್ತೆ ಅಂತ ಹೇಳಿದೆ. ಫೈನಲಿ ಮಕಾನ ಎಲ್ಲ ರೆಡಿ ಮಾಡಿಕೊಂಡು ಸ್ಕೂಲಿಗೆ ಹೋಗಿ ಕೊಟ್ಬಿಟ್ಟು ಬಂದೆ. ಅಷ್ಟರಲ್ಲಿ ನಮ್ಮ ಅತ್ತೆ ಕೂಡ ಬಸ್ಸಾರಿಗೆಲ್ಲ ರೆಡಿ ಮಾಡ್ತಾಯಿದ್ರು, ಒಗ್ಗರಣೆ ಎಲ್ಲ ಹಾಕ್ತಾಯಿದ್ರು. ಆ್ಯಂಡ್ ಅದ್ರ ಜೊತೆಗೆ ಕಡಲೆಕಾಳು ಉಸ್ಲಿಗೂ ಸತ ಒಗ್ಗರಣೆನ ಹಾಕ್ತಾಯಿದ್ರು. ನಮ್ಮ ಮನೇಲಿ ಯೂಶ್ವಲಿ ವಾರಕ್ಕೆ 2 ದಿನ ಯಾವುದಾದ್ರೂ ಕಾಳನ್ನ ನೆನಾಕಿ ಉಸ್ಲಿ ಥರ ಮಾಡ್ತೀವಿ. ಯಾಕೆಂದರೆ ತುಂಬಾ ಒಳ್ಳೆಯದು, ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಕಾಳುಗಳೆಲ್ಲ ತಿಂದರೆ, ಬಿಕಾಸ್ ಅದರಲ್ಲಿ ರಿಚ್ ಇನ್ ಪ್ರೋಟೀನ್ಸ್ ಇರುತ್ತೆ ಅಂತ. ಸೊ ಹೀರೆಕಾಯಿ ತಂದಿದ್ದೆ, ತುಂಬಾ ಚೆನ್ನಾಗಿತ್ತು, ಎಳೆದಾಗಿತ್ತು ಹೀರೆಕಾಯಿ. ಸೊ ಅದೊಂದರಲ್ಲಿ ಬಸ್ಸಾರನ್ನ ಪ್ರಿಪೇರ್ ಮಾಡ್ತಾಯಿದ್ರು. ಅತ್ತೆ ಇದ್ದರೆ ಅತ್ತೇನೆ ಅಡುಗೆ ತಿಂಡಿ ಎಲ್ಲ ಮಾಡೋದು, ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಸೊ ಅವ್ರದ್ದು ಅಡುಗೆ ಕೆಲಸ ಎಲ್ಲ ಮುಗಿಸೋಷ್ಟಿಗೆ ಪಾತ್ರೆ ಎಲ್ಲ ಇರುತ್ತೆ, ಎಲ್ಲ ಬೆಳಗ್ಗೆ ಬಿಡ್ತೀನಿ. ಅಡುಗೆ ಮುಗಿದ ಮೇಲೆ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ, ಶೆಲ್ಫ್ ಎಲ್ಲ. ಚಿನಿ ಹೆಂಗಿತ್ತು ಸ್ಕೂಲ? ಚೆನ್ನಾಗಿತ್ತಾ? ಏನದು ಗುಂಡು ಹೆಂಗಿತ್ತು? ಖಾಲಿ ಮಾಡ್ದ ಬಾಕ್ಸು? ಯೂಶ್ವಲಿ ನಮ್ಮತ್ತೆ ಬಸ್ಸಾರು ಏನಾದ್ರು ಮಾಡಿದ್ರೆ ಮುದ್ದೆನೇ ಮಾಡೋದು. ಕೇಳಿದರು, ಬಟ್ ನಾವು ಬೇಡ ಬಿಡಿ ಸಾಕು ಅನ್ನನೇ ಮಾಡಿಬಿಡಿ ಅಂತ ಹೇಳಿದ್ವಿ. ಆ್ಯಂಡ್ ಮಕ್ಳಿಗೂ ಸ್ಕೂಲಿಂದ ಬಂದ ಮೇಲೆ ಅವ್ರಿಗೂ ಸತ ಎಲ್ಲ ಊಟ ಮಾಡಿಸಿ ನಾವು ಊಟ ಮಾಡಿದ್ವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಯಿತು, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬೈ ಬಾಯ್.